ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ತುಂಬ ರುಚಿಯಾಗಿರ್ತದೆ. ಇದು ರೋಟಿ, ನಾನ್, ಚಪಾತಿ, ಅನ್ನ ಎಲ್ಲದಕ್ಕೂ ಸೂಟ್ ಆಗ್ತದೆ. ಈಗ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡಿ, ಇಲ್ಲಿ ನಾನು ಮಶ್ರೂಮನ್ನು ಒಂದು ಪ್ಯಾಕೆಟ್ ತಗೊಂಡಿದ್ದೇನೆ. ಅದನ್ನೀಗ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅಂದರೆ ಫಸ್ಟಿಗೆ ನೀವು ಅದನ್ನು ಧೂಳೆಲ್ಲ ತೆಗಿಬೇಕು. ನೀರಿಗೆ ಹಾಕಿದರೆ ಅಲ್ಲೇ ಅಂಟ್ಕೊಳ್ತದೆ. ಅದಕ್ಕೆ ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ. ಅದರ ನಂತರ ಅದರಿಂದ ಒಮ್ಮೆ ಎಲ್ಲ ಮಣ್ಣು ಧೂಳೆಲ್ಲ ಇದ್ರೆ ಒಮ್ಮೆ ಕ್ಲೀನ್ ಮಾಡ್ಕೊಳ್ಳಿ ಟಿಶ್ಯೂ ಅಲ್ಲಿ. ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ, ಎಲ್ಲ ಮಣ್ಣು ಕೂಡ ಹೋಗ್ತದೆ. ಹಾಗೆ ನಿಮಗೆ ಕಪ್ಪ ಅಂತ ಅನಿಸಿದ್ರೆ ಒಂದು ಸಿಪ್ಪೆ ಕೂಡ ತೆಗಿಬಹುದು ಅದರದ್ದು. ಬೇಕಾಗಿಲ್ಲ, ನೀವು ಟಿಶ್ಯೂ ಅಲ್ಲಿ ಕ್ಲೀನ್ ಮಾಡಿದರೆ ಮಣ್ಣು ಧೂಳೆಲ್ಲ ಹೋಗ್ತದೆ. ನಂತರ ಇದನ್ನು ನೀವು ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು. ಈಗ ಎಲ್ಲ ಕ್ಲೀನ್ ಮಾಡಿ ಆಗಿದೆ ನೋಡಿ, ನಾನಿಲ್ಲಿ ನೀರಲ್ಲಿ ಹಾಕಿ ಕ್ಲೀನ್ ಮಾಡ್ತೇನೆ. ಇನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ನೀರಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ಒಂದು ಎರಡು ನೀರಲ್ಲಿ ನೀವು ಇದನ್ನು ತೊಳೆದುಕೊಳ್ಬೋದು. ಕೈಯಲ್ಲಿ ಒಳ್ಳೆ ತೊಳೆದುಕೊಳ್ಳಿ. ಒಂದೊಂದು ಮಶ್ರೂಮನ್ನು ಚೆನ್ನಾಗಿ ತೊಳೆದು ಇದನ್ನ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ರೀತಿ ಕಟ್ ಮಾಡಬೇಕು ನೋಡಿ ಆ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅದನ್ನ 2 ತುಂಡು ಮಾಡಿದ್ದೇನೆ. ಇಲ್ಲದ್ರೆ 4 ತುಂಡಾದ್ರೂ ಮಾಡ್ಕೊಳ್ಬಹುದು. ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಡಿ ಹಾಗೇನೆ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಎಲ್ಲವನ್ನ ಮಿಕ್ಸ್ ಮಾಡಿ ಹಾಗೆ ಬಿಟ್ಬಿಡಿ. ಮಶ್ರೂಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನ್ ವೆಜ್ ತಿನ್ನದವರು ಇದನ್ನ ತಿಂದ್ರೆ ತುಂಬಾ ಒಳ್ಳೆಯದು. ಈಗ ಒಂದು ಪ್ಯಾನ್ ಅನ್ನ ತಗೊಳ್ಳಿ, ಅದನ್ನ ಗ್ಯಾಸ್ ಮೇಲೆ ಇಡಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದಕ್ಕೆ, ಒಂದೆರಡು ಸ್ಪೂನ್ ಅಷ್ಟು. ನಂತರ ನೀವು ಉಪ್ಪು ಹಾಕಿ ಇಟ್ಟಿದ್ರಿ ನೋಡಿ ಮಶ್ರೂಮ್ ಅನ್ನ ಕಟ್ ಮಾಡಿ, ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇಷ್ಟು ತುಂಬಾ ಇದೆ ನೋಡಿ, ಅಂದ್ರೆ ಮಶ್ರೂಮ್ ತುಂಬಾ ಕಾಣ್ತದೆ. ಈಗ ಬೆಂದು ಸ್ವಲ್ಪ ಆಗ್ತದೆ, ಅಂದ್ರೆ ಅದು ಬೆಂದು ಬೆಂದು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಾಣ್ತದೆ ನೋಡಿ. ಇಷ್ಟು ಆಯ್ತು. ಈಗ ಒಂದು ಪಾತ್ರೆ ಫುಲ್ ಇತ್ತು. ಒಳ್ಳೆ ಬೇಯಿಸ್ಕೊಳ್ಳಿ, ಇಲ್ಲೇ ಬೇಯ್ತದೆ ನೋಡಿ. ನೀರೆಲ್ಲ ಬಿಟ್ಟು ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ತೆಗೆದು ಪ್ಲೇಟಿಗೆ ಹಾಕೊಳ್ಳಿ, ಅಂದ್ರೆ ಬೇರೆ ಪ್ಲೇಟಿಗೆ. ಯಾಕಂದ್ರೆ ನಾವು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೇನೆ. ಒಂದು ದೊಡ್ಡ ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೇನೆ. ಅಂದ್ರೆ ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕು ಈಗ ಮಸಾಲೆಯನ್ನ. ಈರುಳ್ಳಿಯನ್ನ ಫ್ರೈ ಮಾಡ್ಕೊಳ್ಳಿ. ಅಂದ್ರೆ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು, ಏನು ಕಪ್ಪಾಗ್ಬೇಕಂತ ಇಲ್ಲ, ಅಂದ್ರೆ ಕೆಂಪಗೆ ಆಗ್ಬೇಕಂತ ಇಲ್ಲ. ಇಲ್ಲಿ 2 ಹಸಿಮೆಣಸನ್ನು ಕೂಡ ಹಾಕಿದ್ದೇನೆ. ಹಾಗೆ ಒಂದು ತುಂಡು ಶುಂಠಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಒಂದು ದೊಡ್ಡ ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕೊಳ್ಳಿ. ಎಲ್ಲವೂ ಫ್ರೈ ಆಗ್ಲಿ, ಎಲ್ಲವೂ ಮೆತ್ತಗೆ ಆಗ್ಲಿ. ಈಗ ಇದಕ್ಕೆ ಒಂದು 5ರಿಂದ 6 ಪೆಪ್ಪರ್ ಕಾಳು ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕೋಬಹುದು ಖಾರಕ್ಕೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೇನೆ, ಯಾಕಂದ್ರೆ ಟೊಮೆಟೊ ಈರುಳ್ಳಿಗೆಲ್ಲ ಸ್ವಲ್ಪ ಉಪ್ಪು ಹಿಡಿಲಿ ಅಂತ. ಹಾಕಿ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಹೆಚ್ಚು ಫ್ರೈ ಬೇಕಂತಿಲ್ಲ, ಒಂಚೂರು ಬಿಸಿತಾದ್ರೆ ಸಾಕಾಗ್ತದೆ. ನಂತರ ಈಗ ಇದೆಲ್ಲವನ್ನ ತೆಗೆದು ನಾನು ತಣಿಲಿಕ್ಕೆ ಬಿಡ್ತೇನೆ. ಯಾಕಂದ್ರೆ ಇದೆಲ್ಲವನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡಿ. ಈಗ ನೋಡಿ ತಂದಿದೆ, ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ಹಾಗೆ ಒಂದು 5ರಿಂದ 6 ಗೋಡಂಬಿಯನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ನುಣ್ಣಗೆ ಇದನ್ನ ರುಬ್ಕೊಳ್ಬೇಕು. ನಾನು ರುಬ್ಕೊಂಡು ಬರ್ತೇನೆ ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೇನೆ. ಈಗ ಇದನ್ನ ಬದಿಗಿಡುವ. ಇನ್ನೊಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕಿ ತೊಂದರೆ ಇಲ್ಲ. ಇದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಹುಡಿ, ಒಂದು 3 ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಹುಡಿ, ಇದು ಖಾರ ಇಲ್ಲ, ಕಲರ್ ಮಾತ್ರ. ಹಾಗೆ ಒಂದು ಚಿಟಿಕೆ ಅರಶಿನ, ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ, ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ನೀವು ಮೆಲ್ಲ ಇಟ್ಕೊಳ್ಳಿ, ಜೋರ್ ಫ್ಲೇಮಲ್ಲಿ ಇಡಬೇಡಿ. ಕತ್ತೋದ್ರೆ ನಿಮ್ಮದು ಮಶ್ರೂಮ್ ಚೆನ್ನಾಗಾಗೋದಿಲ್ಲ ನೋಡಿ. ಇಷ್ಟು ಒಳ್ಳೆ ಕುದಿ ಬಂದ ತರ ಇರ್ತದೆ ನೋಡಿ, ಗುಳ್ಳೆ ಗುಳ್ಳೆ ಬರ್ತದೆ. ಈಗ ಇದಕ್ಕೆ ನೀವು ಗ್ರೈಂಡ್ ಮಾಡಿಟ್ಕೊಂಡ ಮಸಾಲೆ ಇದೆ ನೋಡಿ, ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡದ್ದು, ಅದನ್ನು ಕೂಡ ಹಾಕಿ ಎಲ್ಲವನ್ನ ಹಾಕೊಳ್ಳಿ. ಅಂದ್ರೆ ನೀರು ಹಾಕಬೇಡಿ, ಖಾಲಿ ಗಟ್ಟಿಯನ್ನು ಮಾತ್ರ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಫ್ರೈ ಆಗಲಿ, ಒಳ್ಳೆ ಘಮ ಘಮ ಅಂತ ಹೇಳ್ತದೆ, ನಿಮಗೆ ಗೊತ್ತಾಗ್ತದೆ, ಇಡೀ ಮನೆ ಘಮ ಘಮ ಅಂತದೆ. ಒಳ್ಳೆ ಫ್ರೈ ಆಗಲಿ ಇದೀಗ. ಹಸಿ ವಾಸನೆ ಮತ್ತೆ ಮೆಣಸು, ಕೊತ್ತಂಬರಿ ಬೀಜದ ಹುಡಿ ಎಲ್ಲವೂ ಮಿಕ್ಸ್ ಆಗಬೇಕು. ನೀವು ಗ್ರೈಂಡ್ ಮಾಡಿ ಹಾಕಿದ್ದು ಎಲ್ಲ ಮಿಕ್ಸ್ ಆಗಲಿ.
ಒಳ್ಳೆ ಕಲರ್ ಕೂಡ ಬರ್ತದೆ, ಒಳ್ಳೆ ಗ್ರೇವಿ ಕೂಡ ಆಗ್ತದೆ. ಈಗ ನೋಡಿ, ಗೇರು ಬೀಜ ಹಾಕಿದ್ರಿಂದ ನೀವು ಸೌಟ್ ಆಡಿಸ್ಲೇಬೇಕು. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇಲ್ಲದ್ರೆ ಆರ್ಡಿನರಿ ನೀರು ಹಾಕಿದ್ರೂ ಸಾಕಾಗ್ತದೆ, ನಾರ್ಮಲ್ ನೀರು ಹಾಕಿ ನಿಮ್ಗೆ ಎಷ್ಟು ಗ್ರೇವಿ ಬೇಕು, ಎಷ್ಟು ದಪ್ಪಕ್ಕೆ ಅಷ್ಟು ದಪ್ಪ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡಬೇಡಿ, ಯಾಕಂದ್ರೆ ಮಶ್ರೂಮ್ ಮತ್ತೆ ತಿನ್ಲಿಕ್ಕೆ ಸಿಗುದಿಲ್ಲ ಬಾಯಿಗೆ. ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಇದೆ. ಈಗ ನೀವು ಬೇಯಿಸಿಟ್ಟ ಮಶ್ರೂಮ್ ಅನ್ನ ಇದಕ್ಕೆ ಹಾಕಿ ನೀರು ಸಮೇತ ಹಾಕೊಳ್ಳಿ. ಅಂದ್ರೆ ಬೇಯಿಸಿದ ನೀರು ಹಾಕಿ ಎಲ್ಲ ಒಂದು ಮಿಕ್ಸ್ ಕೊಡಿ. ಈಗ ಮಶ್ರೂಮ್ ಹೆಚ್ಚು ಬೇಯಬೇಕಂತಿಲ್ಲ, ಉಪ್ಪು ಖಾರ ಎಲ್ಲ ಹಿಡ್ಕೊಂಡ್ರೆ ಸಾಕು ಅಷ್ಟೇ. ಈಗ ನಾವೆಲ್ಲೂ ಉಪ್ಪು ಹಾಕೊಳ್ಳಿಲ್ಲ, ಮಶ್ರೂಮಿಗೆ ಮತ್ತು ಟೊಮೆಟೊಗೆ ಮಾತ್ರ ನಾವು ಉಪ್ಪು ಸೇರಿಸಿದ್ದೇವೆ. ಈಗ ಉಪ್ಪನ್ನ ನೀವು ನೋಡ್ಕೊಳ್ಬೇಕು, ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕಿದ್ದೇನೆ. ಎಲ್ಲವನ್ನ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ, ಒಳ್ಳೆ ಕುದಿ ಬರಬೇಕು ಮಾತ್ರ. ನಾನೀಗ ಇದನ್ನ ಕುದಿ ಬರ್ಲಿಕ್ಕೆ ಬಿಡ್ತೇನೆ. ಇದು ನಾನ್, ರೋಟಿ, ಅನ್ನ, ಗೀ ರೈಸ್, ನಾರ್ಮಲ್ ರೈಸ್ಗೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ರೋಟಿಗಂತೂ ತುಂಬಾ ಸೂಪರ್ ಆಗಿರ್ತದೆ. ನೋಡಿ ಒಂದು ಕುದಿ ಬಂದಿದೆ. ಈಗ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಕಸೂರಿ ಮೇಥಿಯನ್ನ ಹಾಕ್ತೇನೆ. ಇದನ್ನ ಹಾಕ್ಲೇಬೇಕು, ಕಸೂರಿ ಮೇಥಿ ಹಾಕಿದ್ರೆ ನಿಮ್ಮ ಗ್ರೇವಿ ಒಳ್ಳೆ ಟೇಸ್ಟ್ ಬರ್ತದೆ, ಒಳ್ಳೆ ಪರಿಮಳನೂ ಕೂಡ ಬರ್ತದೆ. ನೋಡಿ ಆಗಿದೆ. ಈಗ ಇದನ್ನೀಗ ಒಂದು ಮುಚ್ಚಿಟ್ಟು ನಾನೊಂದು 2 ನಿಮಿಷ ಬೇಯಿಸ್ಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಒಂದು ಕುದಿ ಒಳ್ಳೆ ಬಂದಿದೆ. ಇದನ್ನೀಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳುವ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಶ್ರೂಮ್ ಕರಿ ಮಾಡ್ಬೋದು ಅಂತ, ಬೇಗ ಕೂಡ ಆಗ್ತದೆ, ಅಷ್ಟೇ ರುಚಿಯಾಗಿರ್ತದೆ. ಇದನ್ನ ನೀವು ಒಮ್ಮೆ ಮಾಡಿ, ಚಪಾತಿ, ರೋಟಿ, ನಾನ್ಗೆ ಅಂತೂ ತುಂಬಾ ಸೂಪರ್ ಆಗಿರ್ತದೆ. ನೀವು ಒಮ್ಮೆ ಮಾಡಿದ್ರೆ ಪುನಃ ಪುನಃ ಮಾಡ್ತಾನೆ ಇರ್ತೀರಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.